ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರಕ್ಕೆ ಒಮ್ಮೆ ಮಾತ್ರ ಸ್ನಾನ ಮಾಡ್ತಿದ್ದಾರೆ ಇಲ್ಲಿನ ಜನ. ಕಬ್ಬಿಣದ ಬುಟ್ಟಿಯಲ್ಲಿ ಕೂತ್ಕೊಂಡು ಇವರು ಸ್ನಾನವನ್ನ ಮಾಡ್ತಾರೆ. ಇನ್ನ ಅದೇ ನೀರಿನಲ್ಲೇ ಬಟ್ಟೆ ತೊಳೆಯೋಕ್ಕೂ ಸಹ ಅದೇ ನೀರನ್ನ ಬಳಕೆ ಮಾಡ್ತಾರೆ. ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮಸ್ಥರ ಪರಿಸ್ಥಿತಿ ಇದು. ಕಳೆದ ಹಲವು ವರ್ಷಗಳಿಂದನೂ ಇಲ್ಲಿ ನಿರಂತರವಾಗಿ ನೀರಿನ ಸಮಸ್ಯೆಯನ್ನ ಇಲ್ಲಿನ ಜನ ಅನುಭವಿಸ್ತಿದ್ದಾರೆ, ಪರದಾಡ್ತಿದ್ದಾರೆ. ಇನ್ನು ಜನರು ತಮ್ಮ ಮನೆಗಳ ಮುಂದೆ ಸಾಲಾಗಿ ಸಿಂಟೆಕ್ಸ್ಗಳನ್ನ ಜೋಡಿಸಿಟ್ಟಿದ್ದಾರೆ. ಗ್ರಾಮಕ್ಕೆ ಪ್ರವೇಶ ಮಾಡ್ತಿದ್ದಂತೆ ಸಿಂಟೆಕ್ಸ್ಗಳ ನೀರಿನ ಸಮಸ್ಯೆಗಳ ಅಂದ್ರೆ ಅದನ್ನ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೀರಿನ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ. 15 ದಿನಕ್ಕೊಮ್ಮೆ ಟ್ಯಾಂಕರ್ ನೀರನ್ನ ಇಲ್ಲಿ ಪೂರೈಕೆ ಮಾಡಲಾಗುತ್ತೆ. ಟ್ಯಾಂಕರ್ ನೀರಿನ ಮೂಲಕ ಸಿಂಟೆಕ್ಸ್ ಟ್ಯಾಂಕ್ಗಳಿಗೆ ಅವರು ತುಂಬಿಸ್ಕೊಳ್ತಾರೆ. ಕಬ್ಬಿಣದ ಬುಟ್ಟಿಯಲ್ಲಿ ಕುತ್ಕೊಂಡು ಸ್ನಾನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ನಂತರ ಅದೇ ಕಬ್ಬಿಣದ ಬುಟ್ಟಿಯಲ್ಲಿ ಸಂಗ್ರಹವಾದ ನೀರಿನಿಂದ ಬಟ್ಟೆಯನ್ನ ತೊಳಿತಾರೆ. ಅನಿವಾರ್ಯ ಆಗಿದೆ ಅವರಿಗೆ. ಕುಡಿಯುವ ನೀರು, ದಿನ ಬಳಕೆಗೆ ನೀರಿಲ್ಲದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೀರಿಂದು ಭಾಳ ತೊಂದರೆ ಐತ್ರಿ. ಹುಡುಗರಿಗೆಲ್ಲ ಹುಷಾರು ತಪ್ಪಲಕತ್ತದ. ನೀರು ಭಾಳ ಕಲುಷಿತವಾಗಿ ನೀರು ಬರ್ತಾವ. ಒಟ್ಟ ನೀರಿನ ಭಾಳ ಪ್ರಾಬ್ಲಮ್ ಐತಿ. ಪಂಚಾಯತಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೇ ನೀರು ಬರ್ತಾವೆ. ಇಲ್ಲಿಕಂದ್ರೆ ನೀರು ಬರಂಗಿಲ್ಲ. ಅದು ಒಂದೇ ಬ್ಯಾರಲ್ ತುಂಬ್ಕೊ ಅಂತ ಕಂಟಿನ್ಯೂ ಮಾಡ್ತಾರಿ. ಕೊಡಗಳು ತುಂಬಂಗಿಲ್ಲ. 20 ಜನ 30 ಜನ ಮನೆಯಾಗಿದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು? ಹುಡುಗರಿಗೆ ಅಲರ್ಜಿ ಆಗಕತ್ತದ. ಜ್ವರ ಬರ್ತಾವ್ರಿ ನೀರು ಕುಡಿದ್ರ. ಜಾಸ್ತಿ ಅಲರ್ಜಿ ಅಲ್ಲತ್ತಾರ. ಪ್ರತಿಯೊಂದು ಹುಡುಗರಿಗೂ ಇಲ್ಲಿ ಜಾಸ್ತಿ ಅಲರ್ಜಿನೇ ಆಗಕತ್ತದ್ರಿ. ಒಮ್ಮೆ ತಿಂಗಳಿಗೆ ಒಮ್ಮೆ ಬರ್ತಾವ್ರಿ. 2 ದಿನಕ್ಕಂತರೂ ಒಮ್ಮೆ ನೀರೇ ಹಾಕಿಲ್ರಿ. ಹಾಕಿದ್ರೆ 2 ಬ್ಯಾರಲ್ ಅವ್ರಿ. 2 ಬ್ಯಾರಲ್ ತುಂಬೋದಗಳೇನೆ ಆಯ್ತು. ಕೊಡಗಳು ತುಂಬ್ಕೋಬೇಡ ಅಂತಾರ. ಆಯ್ತು ಅವು 2 ಬ್ಯಾರಲ್ಲೇ ಒಂದು ತಿಂಗಳ ತನ ಆತಾವೇನ್ರಿ ನೀರು. ಜಳಕಕ್ಕೆ, ಬಟ್ಟೆ ಒಗ್ಯೋದಕ್ಕೆ ಎಲ್ಲ ಒಟ್ಟದು ಭಾಳ ತಿಪ್ಪಲನೇ ಅದ್ರಿ ನೀರಿಂದು. ಜಳಕಕ್ಕೆ ನೋಡ್ರಿ ಗಮ್ಮೆಲ್ದಾಗ ಹುಡುಗರಿಗೆ ಕುಂದ್ರಿಸಿಕೆ ಮೈ ತೊಳಸೋದು ಅವೇ ನೀರಾಗೆ ಬಟ್ಟೆ ಒಗ್ಯೋದ್ರಿ. ಅವು ನೀರು ಏನದ ಹೊಲಸು ನಾರ್ತಾವ ಬಟ್ಟೆ ಅಂತೇಳಿಕೆ ಉಟ್ಕೋತಾವ್ರಿ. ಹುಡುಗರು ಉಟ್ಕೊಲಿಲ್ಲ ಅಂದ್ರೆ ಇಲ್ರಿ. ದವಾಖಾನಿಗೆ ಹೋದ್ರೆ ನೀವು ಯಾವ ನೀರು ಮೈ ತೊಗೊತೀರವ, ನೀವು ಏನು ಮಾಡ್ತೀರಿ, ನೀವು ಯಾಕೆ ಅಂತ ನೀರ ಇನ್ನೂ ಕೊಂಡು ತರಬೇಕ್ರಿ ಅಂತ ಡಾಕ್ಟರ್ಗಳು ಬೈತಾರೆ. ದವಾಖಾನಿಗೆ ಹೋದಗಳೇ ಹಂಗಂತಾರೆ ಅವರು.